ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನೀವು ಗಮನಿಸಿರ್ಬೋದು, ಕಳೆದ ಒಂದು ತಿಂಗಳಿಂದ ನಾನು ಜನರಲ್ ನಾಲೆಡ್ಜ್ ವಿಚಾರವಾಗಿ ಕೆಲವೊಂದು ವಿಡಿಯೋಸ್ಗಳನ್ನ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಕಾರಣ ಇಷ್ಟೇ, ಸಾಮಾನ್ಯವಾಗಿ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇರ್ತಾರೆ. ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಚಾನಲ್ ವಾಟ್ಸಪ್ ಅಥವಾ ಫೇಸ್ಬುಕ್ ಈ ತರದ್ರಲ್ಲಿ ತುಂಬಾ ಎಂಗೇಜ್ ಆಗಿರ್ತಾರೆ, ಜೊತೆಗೆ ರೀಲ್ಸ್ ಗಳನ್ನ ನೋಡ್ತಾ ಇರ್ತಾರೆ. ಸೊ ಅವರಿಗೆ ಸಂಬಂಧಪಟ್ಟಂತಹ ಅಂದ್ರೆ 4ರಿಂದ 7ನೇ ಕ್ಲಾಸ್ ತರಗತಿಯಲ್ಲಿ ಓದಿರೋಂತ ಮಕ್ಕಳಿಗೆ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಆಯ್ದು ಇಲ್ಲಿ ನಾನು ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ನೀವು ಈ ಪ್ರಶ್ನೆಗಳು ನೋಡಿದಾಗ ತಂದೆ ತಾಯಿ ಆಗಿರ್ಬೋದು, ಅಥವಾ ಅವರ ಸ್ನೇಹಿತರಾಗಿರ್ಬೋದು, ಅಥವಾ ರಿಲೇಷನ್ ಯಾರಾದ್ರೂ ನೋಡುವಾಗ ಈ ಪ್ರಶ್ನೆಗಳು ಬಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಈ ಪ್ರಶ್ನೆಗಳನ್ನ ಕೇಳಿ, ಅವ್ರು ಏನು ಉತ್ತರ ಕೊಡ್ತಾರೆ, ಅವ್ರು ಸರಿಯಾದ ಉತ್ತರ ಕೊಟ್ಟಿದಾರಾ ಕೊಟ್ಟಿಲ್ವಾ ಅಂತ ಹೇಳಿ ನೀವು ಅವ್ರ ಜೊತೆ ಚರ್ಚೆ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸೊ ಮೊದಲನೇ ಆಪ್ಷನ್ ಲಯನ್, ಸಿಂಹ, ಎಲಿಫೆಂಟ್, ಆನೆ, ಟೈಗರ್, ಮತ್ತೆ ಲಾಸ್ಟ್ನೇದು ಲಿಪಾರ್ಡ್. ಸೊ ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ನಿಮ್ಮ ಮಕ್ಕಳ ಜೊತೆ ನೀವು ಚರ್ಚೆ ಮಾಡಿ, ಅಥವಾ ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತಾ ಇದ್ದೀನಿ. ವೆಲ್ತಿ ಕೃಷ್ಣ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ಒಂದು ಚಾನಲ್ ಅಲ್ಲಿ ಅಂದ್ರೆ ಇನ್ನೊಂದು ಚಾನಲ್ ಇದೆ DCK ಮೂರ್ತಿ ಅಂತ ಹೇಳ್ಬಿಟ್ಟು. DCK ಮೂರ್ತಿ ಅನ್ನೋ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಈ ಒಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ವಶನ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಕ್ವಶನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.